ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್, ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್. ಸೊ ಆ್ಯಕ್ಚುಲಿ ನಾನು ನಮ್ಮನೆ ಕ್ಲೀನಿಂಗ್ ವಿಡಿಯೋ ಎಲ್ಲ ಹಾಕಬೇಕು ಅಂತಿದ್ದೆ, ಬಟ್ ಶೂಟ್ ಮಾಡಲಿಕ್ಕಾಗಿಲ್ಲ ಬಿಕಾಸ್ ನಾನು ಬೇರೆ ಕಡೆ ಇಂಟರ್ವ್ಯೂಗೆ ಹೋಗಿದ್ದೆ, ಸೆಲೆಕ್ಟ್ ಆಯಿತು. ಆ್ಯಂಡ್ ಫ್ರೈಡೆಯಿಂದ ನನ್ನ ಜಾಯ್ನಿಂಗ್, ಆನ್ ಬೋರ್ಡಿಂಗ್. ಸೊ ಮಂಡೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಎಸ್, ನಾನು ಇಂಟರ್ವ್ಯೂ ಪಾಸ್ ಆಗಿ ಸೊ ಫ್ರೈಡೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇಟ್ಸ್ ಅ ಹ್ಯಾಪಿ ನ್ಯೂಸ್ ಅಂತಲೇ ಹೇಳ್ಬೋದು. 2 ತಿಂಗಳಿಂದ ನಂಗೆ ಕೆಲ್ಸಕ್ಕೆ ಹೋಗ್ತಿರೋ ಒಂಥರ ಹಿಂಸೆ ಆಗೋಗಿತ್ತು. ಲೈಕ್ 2 ಇಯರ್ಸಿಂದ ಕೆಲಸ ಮಾಡಿ ಸೊ ಈ 2 ಮಂತ್ಸ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹಿಂಸೆ ಆಗೋಗಿತ್ತು. ಸೊ ಫೈನಲಿ ಸಿಕ್ತು. ಎಸ್, ಆ್ಯಂಡ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಹ್ಯಾಪಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಇನ್ ಕೇಸ್ ಈ ವ್ಲಾಗ್ನ ಇವತ್ತೇ ಪೋಸ್ಟ್ ಮಾಡಿದರೆ, ಸೊ ನಿಮಗೆಲ್ಲರಿಗೂ ಹ್ಯಾಪಿ ಯುಗಾದಿ. ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಎಲ್ಲರೂ ಖುಷಿಯಿಂದ ಸ್ಟಾರ್ಟ್ ಮಾಡಿ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ನಿಮ್ಮ ಲೈಫಲ್ಲಿರೋ ಬಿಟರ್ನೆಸ್ ಎಲ್ಲ ಹೋಗಿ ಬರೀ ಸಂತೋಷನೇ ಇರಲಿ ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ. ಓಕೆ, ಆ್ಯಂಡ್ ಇನ್ ಕೇಸ್ ನಾನು ಈ ವ್ಲಾಗ್ನ ನಾಳೆ ಪೋಸ್ಟ್ ಮಾಡಿದರೆ, ಸೊ ಬಿಲೇಟೆಡ್ ಹ್ಯಾಪಿ ಯುಗಾದಿ. ಓಕೆ, ಸೊ ಎಸ್, ನಾನು ಬೆಳಿಗ್ಗೆ ಎದ್ದು ಏನೇನು ಮಾಡಿದೆ ಅಂತ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ನೋಡ್ಕೊಂಬಂದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಓಕೆ, ಸೊ ಇದು ಬಂದು ಮಾರ್ನಿಂಗ್ ನಾನು ಮನೆ ಕ್ಲೀನ್ ಮಾಡ್ತಿದ್ದಿದ್ದು ವಿಡಿಯೋ. ಆ್ಯಕ್ಚುಲಿ ನಾವು ಹಬ್ಬ ಎಲ್ಲ ಅಂದರೆ ಪ್ರೀವಿಯಸ್ ದಿನವೇ ಗುಡಿಸಿ ಒರೆಸಿ ಎಲ್ಲ ಇಟ್ಕೋತೀವಿ, ಪೂಜೆಗೆಲ್ಲ ರೆಡಿ ಮಾಡಿ. ಸೊ ಬೆಳಗ್ಗೆ ಎದ್ದು ಬರೀ ತಿರ್ಗಿ ಗುಡಿಸಿ ಒರೆಸ್ಕೊಂಡು ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ತೀವಿ. ಬಟ್ ಏನು ಮಾಡಲಿಕ್ಕಾಗಿಲ್ಲ, ಯಾಕಂದರೆ ನನ್ನ ಮಮ್ಮಿಯವರ ದೊಡ್ಡಪ್ಪ ಮಗ ಬಂದು ತೀರ್ಕೊಂಡಿದ್ರು, ನಮ್ಮ ಮಮ್ಮಿಯವರ ಅಣ್ಣ. ಸೊ ಅಲ್ಲಿ ಹೋಗಬೇಕಾಗಿತ್ತು. ಆಲ್ಸೋ ನಾವು ಏನೂ ಮಾಡಬಾರ್ದಾಗಿತ್ತು. ಸೊ ನಾವು ಹಬ್ಬನೂ ಮಾಡಬಾರ್ದಿತ್ತು, ನಾವು ಪೂಜೆನೂ ಮಾಡಲಿಲ್ಲ. ಮಾತ್ರ ಸರಿ ಆಯಿತು, ನನ್ನ ದೊಡ್ಡಮ್ಮ ಎಲ್ಲ ನಮ್ಮ ದೊಡ್ಡಮ್ಮ ಎಲ್ಲ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದರು. ಸೊ ಅವರೆಲ್ಲ ಬರ್ತಿದ್ದಾರಲ್ಲ, ಚೂರು ಮನೆ ಯಾರು ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ. ಸೊ ಗುಡಿಸಿ ಒರೆಸಿ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಶಿರೀಕ್ಷಾ ಬಂದು ಅದು ಮಾಡು ಅಂತ ನನಗೆ ರೇಗಿಸ್ತಾ ಇದ್ಲು ಅಂತ ನಾನು ಅವಳು ಕೂತ್ಕೊಂಡು ರೇಗಿಸ್ಕೊಂಡಿದ್ದೆ. ಆಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು, ನಿಂಗೆ ಹೊಸ ಬಟ್ಟೆ ಇಲ್ಲ, ನನ್ನ ಮಗಳಿಗೆ ಮಾತ್ರ ಹೊಸ ಬಟ್ಟೆ ಹಾಕೋದು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಬಿಡಮ್ಮ ಅಂದ್ಬಿಟ್ಟು ನಾನು ಹಂಗೆ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ನಾವು ರಸಮ್ ಮಾಡಿದ್ದೀವಿ. ಆಮೇಲೆ ಇದು ಏನು ಆಲೂಗಡ್ಡೆ ಪಲ್ಯ. ಆಮೇಲೆ ನಮ್ಮ ಮಮ್ಮಿಯವರು ಎಲ್ಲ ಊರಿಗೆ ಹೋಗಿದ್ರು, ಅದಕ್ಕೆ ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದೀನಿ, ಅವ್ರು ಬಂದರೆ ಕೊಡೋಣ ಅಂತ ಕಣ್ಣಿಗೆ. ಓಕೆ, ಇಷ್ಟು ಮಾಡಿದ್ದೀವಿ. ರಸ ಮಾಡಿದ್ದು ನಮ್ಮ ಅಕ್ಕ, ಪಲ್ಯ ಮಾಡಿದ್ದು ನಾನು, ಜ್ಯೂಸ್ ಮಾಡಿದ್ದು ನಾನು. ಸೊ ಒಬ್ಬಟ್ಟನ್ನ ಆಮೇಲೆ ತೋರಿಸ್ತೀನಿ. ಓಕೆ, ಶಿರೀಕ್ಷಾ ನೋಡಿ ಗಾಯ್ಸ್, ಫುಲ್ ರೆಡಿ ಆಗ್ಬಿಟ್ಟವಳೆ. ಬಲೆ ನೋಡಿ ಏನು ಕ್ಯೂಟ್ ಆಗೈತೆ, ಬಿಟ್ಬಿಡೋದು. ಬಲೆ ನೋಡಿ ಶಿರೀಕ್ಷಾ ಹೆಂಗೆ ಕಾಣಿಸ್ತಾಳೆ ಅಂತ ಕಾಮೆಂಟ್ ಮಾಡಿ ಗಾಯ್ಸ್ ಅಂತ. ಉಚ್ಚಿ, ಇವರು ನಮ್ಮ ದೊಡ್ಡಮ್ಮ ಕನಕಪುರದಿಂದ ನಮ್ಮ ಮನೆ ಹಬ್ಬಕ್ಕೆ ಬಂದವ್ರೆ. ಹ್ಯಾಪಿ ಯುಗಾದಿನಲ್ಲಿ ನಮ್ಮ ಸೇಮ್ ಟು ಯು. ಎಸ್, ಇದು ನಮ್ಮ ಮಮ್ಮಿಯವ್ರ ಅಕ್ಕ, ಇವರು ನನ್ನ ದೊಡ್ಡಪ್ಪ. ಹಾಯ್ ಮಾಡೋಣ. ಚೈನ್ ನೋಡಿ ಗಾಯ್ಸ್, ನಮ್ಮ ದೊಡ್ಡಪ್ಪಂದು ಡಿಸೈನು ಒಳ್ಳೆ ಅದೇ. ಯಾರಿಗಾದ್ರೂ ಬೇಕಂದರೆ ಹೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಇಸ್ಕೊಡ್ಸ್ಬಿಡ್ತೀನಿ. ಓಕೆನಾ ನಾನು? ಹ್ಯಾಪಿ ಯುಗಾದಿ ಅನ್ನು ಇವತ್ತೇ ಹೇಳು. ಹೇಳಣ, ಹೇಳ್ತೀನಿ. ಹ್ಯಾಪಿ ಯುಗಾದಿ. ಸೊ ಇದು ಬಂದು ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಮತ್ತು ಅಕ್ಕ ಅದು ವಡೆಗೆ ರೆಡಿ ಮಾಡ್ಕೊತಾ ಇದ್ರು, ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಬಾಯ್ ಡೇ ಮಮ್ಮಿ. ಬಾಯ್ ಮಮ್ಮಿ. ನಾವು ಕನಕಪುರ ಹೋಗ್ತಾ ಇದ್ದೀವಿ, ತೋರ್ಸ್ದೆ ವಾಪಸ್ ಬರ್ತೀವಿ. ಬಾಯ್ ಮಮ್ಮಿ. ಏ ಪಬಾಕರ್ ಬಾ, ಪಬಾಕರ್ ಅಮ್ಮಮ್ಮ ಬಾಯ್ ಹೇಳ್ಬಿಟ್ ಬಾ. ನಾವು ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ ನಮ್ಮ ಮನೆಗೆ ಹಬ್ಬಕ್ಕೆ. ಸೊ ನಾವು ಇವಾಗ ಅವ್ರ ಜೊತೆ ತಿರ್ಗಾ ಕನಕಪುರ ಹೋಗ್ತಾ ಇದ್ದೀವಿ. ನಾನು ಶಿರೀಕ್ಷಾ ಹೋಗ್ತಾ ಇದ್ದೀವಿ.
ಥರ್ಸ್ಡೇ ವಾಪಸ್ ಬರ್ತೀವಿ ಬೆಂಗಳೂರಿಗೆ ತಿರ್ಗಾ. ಸೊ ಹೆಂಗೆ ಹೋಗ್ತಾ ಇದ್ದೀವಿ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೆಂಗೆ ಹೋಗ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇದೆ ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಬಿಲ್ಡಿಂಗ್ ಅಮ್ಮ ಬಾಯ್ ಮಮ್ಮಿ ಬಾಯ್ ಮಮ್ಮಿ. ಸೊ ನಮ್ಮ ಬಿಲ್ಡಿಂಗಲ್ಲಿ ಲೈಟ್ ಇಲ್ಲ, ಅದಕ್ಕೇ ಕತ್ಲೆ ಅದಕ್ಕೆ ಹೆಂಗೆ ಹೋಗ್ತಾ ಇದೀವಿ ಅಂತ ಕಂಟಿನ್ಯೂ ಮಾಡ್ತೀನಿ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಈಗ ಸರಿ ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿ ಹೋಗ್ತಾ ಇದ್ದೀವಿ? ಕನಕಪುರ. ಸಾಯಂಕಾಲ ಎಲ್ಲ ಗಿಡಗಳು ಅದ್ ನಾಳೆಗೆ ಹಾಕ್ತೀವಿ. ಇದು ಇವತ್ತಿಗೆ ಕನಕಪುರ ಹೋಗ್ತಿರೋದು. ನಾನು ಶ್ರೀರಿಕ್ಷಾ, ನಮ್ ದೊಡ್ಡಮ್ಮ, ನಮ್ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ಇದು ಬಂದು ನಾವು ಕನಕಪುರ ಟೌನ್ ರೀಚ್ ಆದಮೇಲೆ ಶಾಪಿಗೆ ಹೋಗಿದ್ರಿ. ಬಿಕಾಸ್ ಶಿರೀಕ್ಷನ್ ಕರ್ಕೊಂಬಂದಿರೋದ್ರಿಂದ ಹಾಲು ಮತ್ತು ಮೊಸರು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಈ ಶಾಪಿಗೆ ಬಂದಿದ್ರಿ. ಆ್ಯಂಡ್ ಇದು ಬಂದು ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು. ಸೊ ಇದೇ ನನ್ನ ದೊಡ್ಡಮ್ಮ ಮನೆ. ನಾವು ಬರೋಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಅವ್ರ ಫ್ರೆಂಡ್ ಬಂದು ಕೈಕೊಂಡಿದ್ರು ಅವ್ರಿಗೋಸ್ಕರ. ಲೈಕ್ ನಾವು ಊಟ ಮಾಡ್ಕೊಬರ್ತೀವೋ ಇಲ್ವೋ ಅತ್ತೆ ಊಟ ತೊಗೊಬರೋದು ಆ ಥರ ಕೇಳೋದಕ್ಕೆ ಬಂದಿದ್ದರು. ಸೊ ಅದಕ್ಕೋಸ್ಕರನೇ ಅವ್ರು ಮಾತಾಡ್ತಾಯಿದ್ರು ಕೂತ್ಕೊಂಡು. ಅಲ್ಲಿ ಇದು ಬಂದು ನಮ್ಮ ದೊಡ್ಡಮ್ಮ ಅವರ ಪೆಟ್, ಅದ್ರ ಹೆಸರು ಬಂದು ಸ್ವೀಟಿ ಅಂತ. ಸೊ ಅದಕ್ಕೂ ನಾನು ಅಂದರೆ ತುಂಬ ಇಷ್ಟ. ಸೊ ನಾನು ಬಂದರೆ ಸಾಕು ನನ್ನ ಹಿಂದೆನೇ ಇರ್ತಾಳೆ. ಆಮೇಲೆ ಅವಳು ಇವ್ರು ಇದ್ದಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಊಟ ಮಾಡಲಿಲ್ಲ ಅಂತ. ಸೊ ನಮ್ಮ ದೊಡ್ಡಮ್ಮ ಅವಳಿಗೆ ಊಟ ತಿನ್ನಿಸ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನಾವು ವಾಕ್ ಹೋಗಿದ್ರಿ. ಸೊ ವಾಕ್ಗೆ ಹೋದ್ರಿ ಎಷ್ಟು ಚೆನ್ನಾಗಿತ್ತು, ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡಿದ್ದು. ನಾವು ನೆನ್ನೆ ಬಂದು ನಮ್ಮ ದೊಡ್ಡಮ್ಮ ಮನೆ ರೀಚ್ ಆದ್ರಿ. ಲೈಕ್ 8 o'clock ಆಗಿಬಿಟ್ಟಿತ್ತು ನೈಟ್ ಬರೋದಕ್ಕೆ. ಸೊ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸೊ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಆ್ಯಂಡ್ ನಾಳೆ ಬಂದು ನಮ್ಮ ದೊಡ್ಡಮ್ಮ ಮನೆ ಹತ್ರ ಏನೇನಿದೆ ಅವ್ರ ತೋಟ ಎಲ್ಲ ನಾನು ವ್ಲಾಗ್ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ಮೇಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.